ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 32ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವು ಯಾವ ಕರ್ತವ್ಯದಿಂದ ಮಾಡ್ತಾ ಇರ್ತೀವಿ ಆ ಕರ್ತವ್ಯದಿಂದ ನಮಗೆ ಮುಕ್ತಿ ಯಾವ ರೀತಿಯಿಂದ ಸಿಗುತ್ತೆ ಮತ್ತು ಅದರಿಂದ ನಮಗೆ ಏನು ಲಾಭ ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಮತ್ತು ಅದರಿಂದ ನಮ್ಮ ಜೀವನದ ಅರಿವು ಹೇಗೆ ನಾವು ಅರಿತುಕೊಂಡು ಮತ್ತು ಅದರಿಂದ ನಮ್ಮ ಜೀವನದ ಯಾವ ರೀತಿಯಿಂದ ತಗೊಳ್ಬೇಕು ಮತ್ತು ನಮ್ಮ ಜೀವನದಲ್ಲಿ ನಾವು ಕರ್ತವ್ಯ ಮಾಡ್ತೀವಿ ವಿನಃ ಯಾರಿಗೆ ಮಾಡ್ತೀವಿ, ಅಲೆಗೆ ಮಾಡ್ತೀವಿ ಮತ್ತು ಅದರಿಂದ ನಮಗೆ ಏನು ಲಾಭ ಮತ್ತು ಅದರಿಂದ ಸ್ವಾರ್ಥದಿಂದ ಹೆಚ್ಚಾಗಿ ಮಾಡ್ತೀವ, ನಿಸ್ವಾರ್ಥದಿಂದ ಹೆಚ್ಚಾಗಿ ಮಾಡ್ತೀವ ಮತ್ತು ನಿಷ್ಠೆಯಿಂದ ಮಾಡ್ತೀವಿ ಅಂತ ಈ ರೀತಿಯಿಂದ ನಮಗೆ ಈ 32ನೇ ಶ್ಲೋಕ ಒಂದು ಮುಕ್ತಿಯ ಯಾವ ರೂಪದಿಂದ ನಾವು ತೆಗೆದುಕೊಳ್ಬೇಕನ್ನೋದು ಈ ಶ್ಲೋಕ ನಮಗೆ ತಿಳಿಸಿದೆ. ಮತ್ತು ಆ ಶ್ಲೋಕದಿಂದ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಿಂದ ಅರಿವು ಮೂಡಿಸ್ಕೊಳ್ಬೇಕು ಅಂತ ಈ ಶ್ಲೋಕ ನಮಗೆ ತಿಳಿಸುತ್ತೆ. ಈ 32ನೇ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿರುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ಒಂದು ಜೀವನದ ಚರಿತ್ರೆ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ಶ್ಲೋಕ ಏನು ಹೇಳುತ್ತೆ ಮತ್ತು ಅದರಿಂದ ನಾವೇನೆಲ್ಲ ಮತ್ತು ಜ್ಞಾನದಿಂದ ನಾವು ಒಂದು ಒಳ್ಳೆ ರೀತಿಯಿಂದ ಹೇಗೆ ಬದುಕ್ತೀವಿ ಅಂತ ಈ 32ನೇ ಶ್ಲೋಕ ತಿಳಿಸುತ್ತೆ. ಬನ್ನಿ 32ನೇ ಶ್ಲೋಕ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. 32ನೇ ಶ್ಲೋಕ ಹೇಳುತ್ತೆ, ಏವಂ ಬಹುವಿಧ ಯಜ್ಞ ವಿವೇತ ಬ್ರಹ್ಮಣೋ ಮುಖೇ ಕರ್ಮಜಾನ ವಿದೇತಾನ ಸರ್ವೇವಂ ಜ್ಞಾನತ್ವತ್ವಂ ವಿಮೋಕ್ಷಾಸೆ. ಇದರ ಅರ್ಥ, ಈ ಎಲ್ಲ ಬಗೆಯ ಯಜ್ಞಗಳನ್ನು ವೇದಗಳು ಅನುಮೋದಿಸುತ್ತದೆ. ಅವರೆಲ್ಲ ಬೇರೆ ಬೇರೆ ಬಗೆಯ ಕರ್ಮದಿಂದ ಹುಟ್ಟುವುದು. ಹೀಗೆಂದು ತಿಳಿದುಕೊಂಡರೆ ನೀನು ಮೋಕ್ಷವನ್ನು ಪಡೆಯುತ್ತೀಯ ಅಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಅಂದರೆ ಈ ಪ್ರಪಂಚದಲ್ಲಿ ಬಗೆ ಬಗೆಯ ಕರ್ತವ್ಯಗಳು ಇದ್ದಾವೆ. ಅಂದರೆ ತಿಳಿಸಲಾರದಷ್ಟು ಬಗೆಯ ಒಂದು ಕರ್ಮಗಳು ಇದ್ದಾವೆ. ಅಂದರೆ ನಾವು ಏನೇ ಒಂದು ಕೆಲಸ ಮಾಡಲಿ ಆ ಕೆಲಸ ನನಗೋಸ್ಕರ, ನನ್ನ ಕುಟುಂಬಗೋಸ್ಕರ, ಈ ರೀತಿಯಿಂದ ನಾವು ಭಾವನೆ ಇಟ್ಕೊಂಡು ಆ ಕರ್ತವ್ಯವನ್ನು ನಿರ್ವಹಿಸ್ತೀವಿ. ಆದರೆ ಈ ಶ್ಲೋಕ ಹೇಳುತ್ತೆ, ನೀವು ಯಾವುದೇ ಒಂದು ಕರ್ತವ್ಯ ಮಾಡಿ, ಯಾವುದೇ ಕರ್ತವ್ಯ ಮಾಡಿದರೂ ಸಹ ಅದು ನಿಷ್ಠೆಯಿಂದ ಮಾಡಿ, ಒಂದು ಒಳ್ಳೆಯ ಜ್ಞಾನ ಕೊಡಿ, ಅದರಿಂದ ಇನ್ನೊಬ್ಬರಿಗೆ ಒಂದು ಒಳ್ಳೆಯ ರೀತಿಯಿಂದ ಬದುಕೋದಕ್ಕೂ ಒಂದು ಅವರ ಜೊತೆ ನಿಲ್ಲಿ ಮತ್ತು ಅದರಿಂದ ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಮತ್ತು ನಿಮ್ಮ ಕರ್ತವ್ಯದಿಂದ ನೀವು ಒಂದು ನಿಷ್ಠೆಯ ಜೀವನದ ಅರಿವು ನೀವು ತಿಳ್ಕೊಳ್ಳಿ. ಮತ್ತು ನಮ್ಮ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾರೆ, ವೇದಗಳು ಮತ್ತು ಇನ್ನಿಷ್ಟು ಯಜ್ಞಗಳು ತಿಳ್ಕೊಂಡ್ರೆ ಮಾತ್ರ ಮೋಕ್ಷವನ್ನು ಪಡೆಯೋಕ್ಕೆ ಆಗುತ್ತೆ. ಅಂದರೆ ಆಗಿನ ಕಾಲದಲ್ಲಿ ಒಂದು ತ್ರೇತಾಯುಧ ಕಾಲದಲ್ಲಿ ಅವಾಗ ಒಂದು ಏನೇ ಒಂದು ನಾವು ಮೋಕ್ಷ ಪಡಿಬೇಕಂದ್ರೆ ಅಲ್ಲಿನ ಒಂದು ವ್ಯವಸ್ಥೆಯಲ್ಲಿ ನಾವು ಕರ್ಮ ಅಂತ ಮಾಡ್ತಿದ್ವಿ. ಅಂದರೆ ಏನೋ ಒಂದು ಕೆಲಸ ಆಗಲಿ, ನಿಷ್ಠೆ ಆಗಲಿ, ಏನೇ ಒಂದು ಕರ್ತವ್ಯ ಮಾಡೋದ್ರಲ್ಲಿ ಏನೋ ಒಬ್ರಿಗೆ ತಿಳಿಸೋದಾಗಲಿ, ಏನೇ ಆಗಲಿ ಈ ರೀತಿಯಿಂದ ಮಾಡ್ಕೊಂಡು ಬರ್ತಿದ್ರು. ಇಲ್ಲಿ ಇದು ಕಲಿಯುಗ ಆಗೋದರಿಂದ ನಾವು ಏನೇ ಒಂದು ಕರ್ತವ್ಯ ಮಾಡೋದಾದಾಗ ಅಲ್ಲಿನ ಒಂದು ಭಾವನಾತ್ಮಕವಾಗಿ ಇರಬೇಕು. ಅದರಿಂದ ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಏನು ಅಜ್ಞಾನ ಕೊಡ್ತೀವಿ, ನಮ್ಮ ಸಮಾಜಕ್ಕೆ ನಾವು ಏನು ಸೇವೆ ಸಲ್ಲಿಸುತ್ತೀವಿ ಮತ್ತು ಅದರಿಂದ ನಮ್ಮ ಮೋಕ್ಷವನ್ನು ನಾವು ಹೇಗೆ ತೆಗೆದುಕೊಳ್ತೀವಿ, ಅದರಿಂದ ಮುಕ್ತಿ ಹೇಗೆ ಪಡೆದುಕೊಳ್ತೀವಿ ಅಂತ ನಮಗಿಂದು ಅದರಿಂದ ಪಡಿಬೇಕನ್ನೋದು ಒಂದು ಛಲ ಇರಬೇಕಾಗುತ್ತೆ. ಮತ್ತು ಯಾವುದೇ ಕರ್ತವ್ಯದಿಂದ ನಮಗೆ ಲಾಭ ಏನು ಬರುತ್ತೆ, ನಷ್ಟ ಏನಾಗುತ್ತೆ ಅಂತ ಈ ರೀತಿಯಿಂದ ನಾವು ಯಾವುದೇ ಒಂದು ಕರ್ತವ್ಯ ಮಾಡಬಾರ್ದು. ಆ ಕರ್ತವ್ಯವನ್ನು ಒಂದು ಪೂಜಿಸಬೇಕು. ಆ ಕರ್ತವ್ಯದಿಂದ ನಮಗೆ ಏನು ಒಂದು ಒಳ್ಳೆ ರೀತಿಯಿಂದ ಬದುಕು ಆಗುತ್ತೆ, ಅದರಿಂದ ಆ ಕರ್ತವ್ಯವನ್ನು ನಿರ್ವಹಿಸಿಕೊಂಡು ಹೋಗಬೇಕು. ಅಂದಾಗ ಮಾತ್ರ ನಮ್ಮ ಜೀವನದ ಅರಿವು ನಮಗೆ ತಿಳಿಯುತ್ತೆ. ಆವಾಗ ನಮ್ಮ ಮುಕ್ತಿಯನ್ನು ನಾವು ಪಡೆಯೋದಕ್ಕೆ ಅರ್ಹರಾಗಿ ಇರುತ್ತೇವೆ. ಆದ್ದರಿಂದ ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಬೇಕು ಅಂತ ಈ 32ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ಏನೇ ಒಂದು ಕರ್ತವ್ಯ ಮಾಡುವುದಕ್ಕಿಂತ ಮೊದಲು ಆ ಕರ್ತವ್ಯ ಜ್ಞಾನವನ್ನು ತಿಳ್ಕೋಬೇಕು
ಆ ಕರ್ತವ್ಯ ಏನೇ ಒಂದು ಸಹಾಯಕ ಆಗುತ್ತೆ. ಆ ಕರ್ತವ್ಯದಿಂದ ನಮ್ಮ ಜೀವನದ ಅರಿವು ಹೇಗೆ ನಾವು ತಿಳ್ಕೊಬೇಕಂತ ಫಸ್ಟು ಅದು ಅರ್ಥ ಮಾಡಿಕೊಂಡು ಆ ಕರ್ತವ್ಯ ಬಗ್ಗೆ ನಾವು ನಿಷ್ಠೆಯಿಂದ ತಿಳ್ಕೊಂಡು ಆ ಕರ್ತವ್ಯದಿಂದ ಒಂದು ಮಾಡಿದರೆ ಅದರಿಂದ ನಮಗೆ ಪ್ರತಿಫಲದ ಒಂದು ಆಸೆ ಇಲ್ಲಾರ್ದಂಗೆ ಒಂದು ಪ್ರತಿಫಲ ನಮಗೆ ಸಿಗುತ್ತೆ ಅಂತ ನಾವು ಭಾವಿಸಿ ಆ ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಗಳನ್ನು ತಿಳ್ಕೋಬೇಕು, ಜ್ಞಾನವನ್ನು ಎಲ್ಲರಿಗೂ ಹಂಚಿಕೆ ಮಾಡಬೇಕು, ಅದರಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಮತ್ತು ನಮ್ಮ ಸಮಾಜಕ್ಕೆ ನಾವೇನು ಸೇವೆ ಸಲ್ಲಿಸ್ತೀವಿ ಅದನ್ನು ಕಾರ್ಯವನ್ನು ಮಾಡಬೇಕು ಅಂತ ಈ 32ನೇ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಹಾಗಾಗಿ ಈ ಶ್ಲೋಕ ನಿಮಗೆ ಒಂದು ಅರಿವು ತಂದು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಇವತ್ತಿನ ಶ್ಲೋಕ ಒಂದು ಐತಿಹಾಸಿಕ ಶ್ಲೋಕ ಆಗಿತ್ತು. ಹಾಗಾಗಿ ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತು ಈ ಶ್ಲೋಕ ಮುಕ್ತಾಯಿಸುವುದಕ್ಕಿಂತ ಮೊದಲು ಒಂದು ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡೋಣ ಬನ್ನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ನಮಸ್ಕಾರಗಳು.